ಸುಬ್ಬಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ. ಅಯ್ಯಪ್ಪ ಊರಿಗೆ ಹೋದಾಗೆಲ್ಲ ಬ್ಲಾಗ್ಸ್ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಊರಲ್ಲಿ ಬ್ಲಾಗ್ಸ್ ಮಾಡ್ತಾ ಇದೀವಿ. ಸಂಜೆ ಹೋಯ್ತಾ 100 ರೂಪಾಯಿ ಇಸ್ಕೊಬಿಡಮ್ಮ. ಅಲ್ಲಿ ರಾಜಗೌಡ್ರನ್ನ ತವ್ರೆ ಕೊಡ್ತಾರೆ 100 ರೂಪಾಯಿ. ನಿನ್ ಫೇವ್ರೇಟ್ ಸೀರಿಯಲ್ ಯಾವ್ದು ಹೇಳು? ಓಯ್ ಒಂದುವೇ 5 ನಿಮಿಷ ಇರುತ್ತೆ ಅಷ್ಟೇ ಅನ್ಸುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಫ್ರಮ್ ದ ಕಿಚನ್ ಆಫ್ ಶೀರ್ನುಂಡಿ. ಶೀರ್ನುಂಡಿ ಕಿಚನ್ ಅಲ್ಲಿ ಸ್ವಾಗತ ಮಾಡ್ತಾ ಇದ್ದೇವೆ. ನಾವು ಹೊಸ ದಿನ ಶುರು ಮಾಡ್ತಿದ್ದೀವಿ. ಇವತ್ತು ಬೇಗ ಹೇಳಿಲ್ಲ, ಬೇಗ ಎದ್ದಿದ್ದೀವಿ. ಇವತ್ತು 6 ಗಂಟೆಗೆ ಎದ್ದಿದ್ದೀವಿ. 6:30 ಎಚ್ಚರ ಆಯ್ತು ಗೈಸ್. ಬೇಗ ಎದ್ದು ಇವಾಗ ತಿಂಡಿ ಮಾಡ್ತಾ ಇದೀವಿ. ತಿಂಡಿ ಮಾಡೋ ಗಂಟೆ 8 ಗಂಟೆ ಆಗೋಗುತ್ತೆ. ಏನು ಮಾಡ್ತಾ ಇದೀಮ್ಮ? ಪಲಾವ್, ಚಿಕನ್ ಪಲಾವ್ ಅಲ್ಲ ಗೈಸ್, ತರಕಾರಿ ಪಲಾವ್ ಮಾಡ್ತಾ ಇದೀವಿ. ಬಾರೆ ಏನಾಯ್ತು? ಓದವನು ಕೆಮ್ಮಲು ಸಿರಪ್ ಕೇಳ್ದ, ಇದು ಎಲ್ಲಿದೆ ಅಂತ ಗೊತ್ತಿಲ್ಲ ನಮ್ಗೆ, ಗೊತ್ತಿಲ್ಲ. ಅಲ್ಲ ಅಪ್ಪ ಆಚೆ ಸಿಕ್ಲಿಲ್ಲ ಹೇಳಕ್ಕೆ, ಕರಿಯಕ್ಕೆ ಹೇಳಕ್ಕೆ. ಕೆಮ್ಮಲು ಯಾರಿಗೆ? ಆಮೇಲೆ ಒಂದು ಬಾಳೆಕಾಯಿ ಚಿಪ್ಸ್ ತಗೊಂಡ. ಬಾಳೆಕಾಯಿ ಚಿಪ್ಸ್ ಕೊಡಿಂದ ಕೊಟ್ಟೆ. ಕೆಮ್ಮಲು ಯಾರಿಗೆ? ನನ್ಗೆ ಅಂದ. ಮತ್ತೆ ಚಿಪ್ಸ್ ತಿಂತೇವೆ ಅಂದ್ರೆ ಹೋದ, ನಗಾಡ್ಕೋಬೋದ ಅಲ್ವಾ? ಕೆಮ್ಮಲು ನನ್ನ ಚಿಪ್ಸ್ ತಿನ್ಬೋದಾ? ಇಲ್ಲ, ಕೆಮ್ಮಲು ಚಿಪ್ಸ್ ತಿನ್ನೋದವ್ರು. ಅದೇ ಮೆಡಿಸಿನ್ ಅಂತ. ಹೋಯ್ ಬ್ರೇಕ್ಫಾಸ್ಟ್ ಕೊಡ್ತೀವಿ, ತಿಂಡಿ ಕೊಡ್ತಾ ಇರೋಕಾ? ತಿಂಡಿ ನೀವು ಮಾಡಿ ಬನ್ನಿ. ತಿಂಡಿ ಪಲಾವ್ ರೆಡಿ ಇದೆ. ಕುರಿಗೆ ಮಾತ್ರ ತಿಂಡಿ ಹಾಕ್ಬಿಟ್ರೆ ಆಲೂಗಡ್ಡ. ಚಿಕನ್ ಇಲ್ಲ, ಚಿಕನ್ ಇಲ್ಲ. ನೀವೇ ತಾನೇ ತರಕಾರಿ ತಂದು ಕೊಟ್ಟಿರೋದು. ಮಟನ್ ತಂದು ಕೊಟ್ರೆ ಮಟನ್ ಪಲಾವ್ ಮಾಡೋಣಪ್ಪ. ಇದು ಯಾವಾಗಾಯ್ತು ಮರಿ? ಇದು ಮರಿ ಯಾವಾಗಾಯ್ತು? ಮೊನ್ನೆ. ಈಗ ಫ್ರೆಶ್ ಮರಿ ಹೊಡೆದ್ರಲ್ಲಪ್ಪ ಒಂದು ಮರಿ. 3,000 ರೂಪಾಯಿ ಮರಿ. 3,000 ರೂಪಾಯಿ ಮರಿ ಫ್ರೀ. ಚೆನ್ನಾಯ್ತು. ಹೆಣ್ಮರಿ ಬಿಡಿ, ಮರಿ ಹಾಕತ್ತಾ ಮುಂದಕ್ಕ. ಬಿಸಿ ಬಿಸಿ ಪಲಾವ್ ರೆಡಿ. ತರಕಾರಿ ಪಲಾವ್. ನೋಡಿ ಗೈಸ್, ಏನು ಸಗದ ಕಾಣಿಸ್ತೈತೆ. ಬಿಸಿ ಬಿಸಿ ಯಾವೇ ಬೇರೆ ಬರ್ತೈತೆ. ಸಮ್ಮರ್ಗೇನು ಬಿಸಿ ಬಿಸಿ ಕೇಳಿಸಲ್ಲ ಅಂದ್ರೂ ನಮಗೆ ಇದಕ್ಕೆ ಒಂದು 1/4 ಲೀಟ್ರ್ ಮೊಸರು ಹಾಕ್ಕೊಟ್ಬಿಡಿ, ತಿನ್ಕೋತೀವಿ. ಬಾತಿಗೆ ಮೊಸರು ಬೇಡ, ಮೊಸರಿಗೆ ಬಾತ್ ಹಾಕ್ಕೊಡ್ಬೇಕು ನಮಗೆ. ಸುಬ್ಬಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ. ಇದೆಲ್ಲ ನಂದಲ್ಲ. ಸಪೋಟ ಮರ, ಸಪೋಟಕಾಯಿ ಕಾಲಿನಾ? ಓ, ಎಲ್ಲ ಕಾಲಿಮಾ ಇತ್ತು. ಮತ್ತೆ ಈಗ ಕಚ್ತೈತೆ ನೋಡಿ ಕಾಯಿ. ಕಿತ್ಕೊಂಡು ಹಾಕೊಳ್ಳೋಣ ಪಕ್ಕದ ಮನೇಲಿ ಸೈಟಲ್ಲಿ. ಮತ್ತೆ ಕಚ್ತೈತೆ ಕಾಯಿದು. ಇಷ್ಟು ಬೇಗ ಚಿಕ್ಕ ಚಿಕ್ಕ ಕಾಯಿ ಬಂದೈತೆ ನೋಡು. ದಾಳಿಂಬಿ ದಾಳಿಂಬಿ ದಾಳಿಂಬಿ. ನಿಂಗೆ ಆ್ಯಪಲ್ ಇಷ್ಟನಾ ದಾಳಿಂಬಿ ಇಷ್ಟನಾ? ದಾಮಿ 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 ಇಷ್ಟ. ಯಾರಪ್ಪ? ಶೌರ್ಯವರಪ್ಪ. ಅವ್ನು ದಾಳಿಂಬೆ ಹಣ್ಣು ತಿಂತ ಬಾಯಿಗೆ ಹಾಕ್ತಾನು ಹೋಗ್ಬಿಟ್ಟಲ್ಲಿ. ಏನೋ ಮಾಡ್ತಿದ್ಯಾ ಅಂದ್ರೆ ಅವ್ರಮ್ಮ ಏನು ಮಾಡ್ತೀಯ ಶೌರ್ಯ ಅಂದ್ರೆ ದಾಮಿ ಅಂತ ತಿನ್ಸ್ತಾ ಇದ್ದೀನಿ. ಎಂತ ಅದು? ಅದೇ ಮೆಣಸು. ಇನ್ನೇನು ಮಾಡಂಗಿಲ್ಲ. ಚೆನ್ನಾಗಿ ಬಂದೈತೆ, ದಪ್ಪ ದಪ್ಪ ಐತೆ. ಇಲ್ಲೇ ಆಗೈತಲ್ಲ. ಎಷ್ಟು ನೇಚರ್ ಬಗ್ಗೆ ಜೀರೋ ನಾಲೆಡ್ಜ್. ಸ್ಕೂಲಲ್ಲಿ ಇದೆಲ್ಲ ಹೇಳ್ಕೊಟ್ಟಲ್ಲ ಅಂತ ಕಲ್ತ್ಕೊಳ್ಳಲ್ಲ ನೀನು. ಮಾನ್ಕಾಯಿ ತಿಂತೀಯಮ್ಮ? ಇದು ಇನ್ನೂ ಎಳೆ ಮಾನ್ಕಾಯಿ, ಚಿಕ್ಕ ಚಿಕ್ಕದು ಗೈಸ್. ಇನ್ನು ಇವಾಗ ಆಗ್ತಾಯಿದೆ ಎಲ್ಲ. ಹಣ್ಣು ಹಾಕಬೇಕು. ಹಣ್ಣಿದೆ, ತಿಂತೀಯಾ? ಮೆಣಸಣ್ಣು ಉರಿ ಎಲ್ಲ ಉರಿ ಎತ್ಕತ್ತೆ ತಿನ್ನಮ್ಮ. ಇದರಲ್ಲಿ ಚೆನ್ನಾಗಿರುತ್ತೆ. ಏನೋ ಇದು ಎಲ್ಲ ಮ್ಯಾಜಿಕ್ ಎಲ್ಲ ಮಾಡ್ತಾಯಿದ್ದೆ ನನ್ನ ಬಾಯಿಗೆ ಹಾಕೊಂಡು. ಅದೇ ಒಂದನ್ನ ಕಾಯಿ ತೋರ್ಸೋಕ್ಕಾಗಲ್ಲ ಬಿಡು. ಒಂದನ್ನು ಬಾಯಿಗೆ ಹಾಕೊಂಡು ಅಗಿಯೋದು, ಅರ್ಧ ಬಾಯಲ್ಲಿ ಇಟ್ಕೊಳ್ಳೋದು,
ಅರ್ಧ ಆಚೆ ತಗ ತೋರಿಸೋದು, ಇನ್ನೊಂದು ಅಗಿಯೋ ಥರ ತೋರಿಸಿ ಬಾಯಿಗೆ ಹಾಕೊಳ್ಳೋದು, ಅರ್ಧ ಬಾಯೊಳಗಡೆ ಆಲ್ರೆಡಿ ಇರುತ್ತಲ್ಲ ಅದನ್ನ ತಗ ತೋರಿಸೋದು, ಇನ್ನೂ ಅರ್ಧ ಕಟ್ ಮಾಡೀನಿ ಅಂತ. ಈಗ ಮ್ಯಾಜಿಕ್ ಮಾಡಿ ನೋಡಿ 2 ಸೇರಿ ಉಂಡೆ ಆಗುತ್ತೇನೋ, ಅರ್ಧ ಬಾಯೊಳಗಡೆ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ, ಬಟ್ ಉಂಡೆನೇ ಬಾಯಲ್ಲಿ ಇರುತ್ತೆ. ಉಂಡೆ ಆಯ್ತು ಅಂದ್ಬಿಟ್ಟು ತೆಗೆದು ತೋರಿಸೋದು, ಚಿಕ್ಕ ವಯಸ್ಸಲ್ಲಿ ಮ್ಯಾಜಿಕ್ಕು. ಅಯ್ಯೋ ಒಳ್ಳೆ ದಪ್ಪ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಇನ್ನೂ ತುಂಬ ಇತ್ತು, ಇವರು ಮಾವಿನ ಮರ ಈ ಸಲ ಕೊಟ್ಟಾಗ ಅವ್ರು ತೆಗೆದಾಕ್ಬಿಟ್ಟವ್ರು, ಮಾವಿನಕಾಯಿ ಫಲ ಬರೋಲ್ಲ ಅಂತ. ಇಲ್ಲ ಇನ್ನೂ ಚೆನ್ನಾಗಿ ಮೆಣಸು ಜಾಸ್ತಿ ಇತ್ತು. ಇಲ್ಲ ಹೋಗಿನ್ ಸ್ವಲ್ಪ ನಿಂಗೆ ಭಯ ಬರ ಅಷ್ಟೆ. ಬಿಡಪ್ಪ ಏನ್ ಮಾಡಲ್ಲ ಬಾರೆ, ಕೊಮ್ಮು ನೋಡಿ ಭಯ ಆಯ್ತೈತೆ ಅವಳಿಗೆ. ಹೋಗಿ ಮಾತಾಡ್ಸು. ಏನಪ್ಪ ಅಲ್ಲೇ ಅದು ಏನೇ ಮಾಡ್ತೋ, ಏನು ಮಾಡ್ತೀಯಳಪ್ಪ, ಅದೇ ಎದ್ರಕೊಂಡ್ರೆ ನೀನು ಎದ್ರಕೋಬೇಕಾಗಿಲ್ಲ, ಅದು ಗುದ್ದಕ್ಕೆ ಬಂದ್ರೆ ಎದ್ರಕೋಬೇಕು. ಹೋಗಿ ಈಗ ಮಾತಾಡ್ಸ್ ನಂಗೆ ಗೊತ್ತಿಲ್ಲ. ಅದ್ಮೇಲೆ ಎಷ್ಟು ಚೆನ್ನಾಗಿತ್ತು ನೋಡಿ ಚಂದ್ರನ್ ಥರ ಹಣೆ ಮೇಲೆ. ಬಟ್ಟೆ ನೋಡಿ ಎದುರುತ್ತೈತೆ ಬ್ಲೂ ಕಲರು. ಮತ್ತೆ ಅದು ಇಟ್ಕೋ, ದಾರ ಇಟ್ಕೋ. ಇವ್ರು ಯಾರನ್ನ ಹಿಡ್ಕೋ ಕುಯ್ಯಕ್ ಬಂದವ್ರೆ ಅನ್ಕೋತೈತ್ ಮಾದು, ಇವ್ರು ಯಾರನ್ನ ಎತ್ತಾಕ ಹೋಗಿ ಬಂದವ್ರೆ ಅಂತ ಅನ್ಕೋತೈತ್ ಪಾಪ. ಅದು ಗೊಣ್ಣೆ ಬರ್ತೈತೆ ಅದಕ್ಕೆ, ಗೊಣ್ಣೆ ಇವಕ್ಕೂ ಬರ್ತಾವ. ಅವಕ್ಕೇನು ಮೂಗಿಲ್ವಾ? ಮೂಗಿದ್ಮೇಲೆ ಗೊಣ್ಣೆ ಬರುತ್ತೆ. ಬರುತ್ತೆ, ಅದಕ್ಕೆ ಶೀತ ಆಗಿಲ್ಲ ಅಂದ್ರೂ ಬರುತ್ತೆ, ಗೊಣ್ಣೆ ಬರುತ್ತೆ. ವರ್ಷು ಹಲಸಿನ ಮರ ನೋಡಿ ಕಾಯಿ ಬಿಟ್ಟೈತೆ, ಆದರೆ ಇದು ಅಷ್ಟೊಂದು ರುಚಿ ಇರಲ್ಲ, ತೊಳೆನೇ ಇರಲ್ಲ ಜಾಸ್ತಿ. ಹಲಸಿನ ಮರನೂ ಐತೆ ಇಲ್ಲೇ, ಇದೊಂದು ಐತೆ, ಇನ್ನೊಂದು ಐತೆ, ಅದ್ರ ಪಕ್ಕ ಇನ್ನೂ ಒಂದಿತ್ತು, ಎಲ್ಲ ನಮ್ಮ ತಾತ ಹಾಕಿರೋದು. ಯಾವ ಸರಿಯಾಗಿ ನೀಟಾಗಿ ಬರಲ್ಲ, ಅಲ್ಲಿ ಮನೆ ಹತ್ರ ಇದೆ ಅದು. ಈ ಮರದ್ದು ಮಾವಿನಕಾಯಿ ಚೆನ್ನಾಗಿ ಬರುತ್ತೆ, ಕೆಂಪಗೆ ಬರುತ್ತೆ, ನಿನ್ನ ಥರ ಕೆಂಪಗಿರುತ್ತೆ, ಅದ್ರ ರುಚಿ ಇರಲ್ಲ, ನಿಜ ರುಚಿ ಇರಲ್ಲ ಅದು. ಗೋಯಿನ್ ಸೈಡ್ ಹೋಗೋ, ಹೋಗಿ ಇಟ್ಕೊಂಬ ನೋಡೋದ. ಏನ್ ಮಾಡಲ್ಲ, ಹೋಗೋ, ಏನಾಗಲ್ಲ. ಅಲ್ಲಿ ಔಸ್ಕೊಂಡಿರುವ ಅಲ್ಲಿ. ಅಮ್ಮ ಗೊತ್ತಲ್ಲ, ಹೋಗೋ, ಓಡು ಓಡು ಓಡು. ಅಯ್ಯಪ್ಪ, ನೀನ್ ಕಕ್ಕ ಮಾಡಲ್ವಾ? ಏನಾಗಲ್ಲ, ಹೋಗೆ. ಈಗ ಹೊಸ ಮರಿ ಕಣೆ, ಅದಕ್ಕೆ ಅದು. ನಿಮ್ ಕೈಯೆಲ್ಲ ಆಗೈತೆ ಅಂತ ತಿನ್ನಕ್ ಮಾತ್ರ ಹಂಗ ಆಡ್ತೀರಾ? ಏನ್ ಮಾಡ್ತಿದ್ದಪ್ಪ? ಆಯ್ತೀರಾ, ಏನ್ ಮಾಡ, ವಾಪಸ್ ಕೊಡ್ತೀವಿ, ಡೋಂಟ್ ವರಿ, ಎತ್ಕೋಗಲ್ಲ ಎಲ್ಗೂ. ಪಾಪ ಎದ್ರಕತೈತಿ. ಏನಪ್ಪ ಬಿಸಿಲು ಜಾಸ್ತಿ, ಏನ್ ಪರಿಹಾರ ಬೇಕಪ್ಪ ನಿಮಗೆ? ತಾಳು ಬಿರೋಗೈತೆ ನೋಡು, ತಾಳು ತಾರು ಎಳ್ನೀರ್ ತಾರು ಬಿದೋಗೈ. ಸಿದ್ದಮ್ಮ ಏನ್ ಪರಿಹಾರ ಕೊಡ್ತಾರೆ ಇದಕ್ಕೆ? ಬೆಳೆಲ್ಲ ಹಾನಿ ಆಗ್ತಿದೆ, ಸರ್ಕಾರದವರು ದಯವಿಟ್ಟು ನೋಡ್ಬಿಟ್ಟು ಸೂಕ್ತ ಪರಿಹಾರ ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತೀವಿ. ಬಿದೋಗಕ್ ಮುಂಚೆ ಕುಯ್ದ್ಬಿಟ್ಟು ನಮ್ಗೆ ಕೊಟ್ರೆ ನಾವ್ ಎಳ್ನೀರ್ ಕುಡ್ಕೊಬಿಡುದಲ್ಲ, ಅದನ್ನೇ ಮಾಡ್ತೇವೆ ಈಗ. ಎಷ್ಟು ಚೆನ್ನಾಗಿರೋದು ಕಾಯ್ದ ಉಪಯೋಗ. ತುಂಬ ಜನ ಕಮೆಂಟ್ ಆಗ್ತಿದ್ರಿ, ನಿಮ್ಮ ಹಳ್ಳಿ ಮನೆ ಕಡೆ ಎಲ್ಲ ಬ್ಲಾಗ್ ಮಾಡಿ, ನಿಮ್ಮ ಊರಿಗೆ ಹೋದಾಗೆಲ್ಲ ಬ್ಲಾಗ್ಸ್ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಊರಲ್ಲಿ ಬ್ಲಾಗ್ಸ್ ಮಾಡ್ತಾ ಇದೀವಿ. ಇಷ್ಟ ಆಗ್ತಾ ಇದೆಯಾ ನಿಮಗೆ? ಇವಾಗ ತೆಂಗಿನ ತೋಟದಲ್ಲಿ ಇದೀವಿ ನಾವು. ನೆರಳಲ್ಲಿ ಆರಾಮಾಗಿ ಕೂತ್ಕೊಂಡು ಗಾಳಿ ಬಿಸ್ತೈತೆ. ಗಗನವ್ರು ಚಿಲ್ ಮಾಡ್ತವ್ರೆ, ಯೋಚನೆ ಮಾಡ್ತವ್ರೆ. ಎಲ್ಲೆಲ್ಲೋ ಸುತ್ತದೆಲ್ಲ ಒಂಥರ ಖುಷಿ ಕೊಟ್ರೆ, ಇಲ್ಲಿ ಈ ಥರ ಬಂದಿರೋದು ಒಂಥರ ಖುಷಿ ಇರುತ್ತೆ. ಹೌದು, ನಿಜ, ಅದಕ್ಕೋಸ್ಕರನೇ ಬಂದಿದ್ದು ನಾನು. ಆರಾಮಾಗಿ ಕುತ್ಕೋಬೋದು. ಆಮೇಲೆ ಇಲ್ಲಿ ಬಂದರೆ ಸ್ವಲ್ಪ ಕೆಲಸ ಇಲ್ಲದೆ ಬರಬೇಕು, ಟೆನ್ಷನ್ ಇರಬಾರ್ದು. ಕೆಲಸ ಟೆನ್ಷನ್ ಇಲ್ಲ ಅಂದರೆ ಆರಾಮಾಗಿರ್ಬೋದು. ಕೆಲಸ ಟೆನ್ಷನ್ ಇದ್ದರೆ ಅಯ್ಯೋ ಹೋಗ್ಬೇಕು, ನಾಳೆ ಆ ಕೆಲಸ, ಇವತ್ತು ಈ ಕೆಲಸ. ಈಗೇನೋ ನಮ್ಮ ಲಕ್ಕು ಸ್ವಲ್ಪ ಫ್ರೀ ಇದ್ವಿ ಅಷ್ಟೇ. ಕರೆಕ್ಟ್ ಈ ಟೈಮ್ಗೆ ಏನು ಸದ್ಯ ಅಷ್ಟೊಂದು ಬ್ಯುಸಿ ಇರಲಿಲ್ಲ, ಸೊ ಬಂದ್ವಿ. ನಮ್ಮ ಅಪ್ಪನ ಜೊತೆ ಇನ್ನೊಬ್ರು ಬಂದವ್ರು, ನಮ್ಮೂರವರು ಕೆಂಡ ಅಂತ ಸುಡ್ತಾರೆ ಇವರು. ಎಳ್ನೀರು ಕಿತ್ಕೊಂಡು ಯಾಕಪ್ಪ? ಹೆಣ್ಣು ಮನೆಯವ್ರು ನೋಡ್ಕೊಬಿಡ್ತಾರ ಅಂತ.
ಗಗನ ನೀ ಬಂದಿದ್ಯಾ ಅಂತ ಹೊಸ ಜನ್ಮ ತಾಳೈತ್ ಕಣೆ, ನೀ ನೋಡ್ಲಿ ಅಂತ. ಈಗಿನೂ ಅಯ್ಯೋ ನಾವ್ ಇದ್ದಿದ್ರೆ ನೋಡ್ಬೋದಾಗಿತ್ತಲ್ಲ. ಜಸ್ಟ್ ಒಳಗಡೆ ಹೋಗಿದೀವಿ. ನಾವ್ ಅಲ್ಲಿ ತೋಟಕ್ಕೆ ಹೋಗಿದಾಗ ಇದು ಕೂಗು ಇಲ್ಲ, ಅರ್ಚು ಇಲ್ಲ, ಮರಿ ಹಾಕೈತ್ ನೋಡಿ ಗೈಸ್. ಇದಕ್ಕೆ ಒಂದು ಸಂಗಾತಿ ಸಿಕ್ತು, ಫ್ರೆಂಡ್ಶಿಪ್. ಅದ್ ಮರಿ ಹಾಕೈತಲ್ಲ ಅದೇನಾ? ಇದು ಅದ ಅದ್ರಮ್ಮ. ಹಾ ಅದು ಅದ್ರಮ್ಮ. ಈಗ ಫ್ರೆಶ್ ಆಗಿ ಹೊಸ ಮರಿ ಕುರಿಮರಿ. ನಮ್ಮ ಅಪ್ಪ ಈಗ ಅದನ್ನ ಟೇಕ್ ಕೇರ್ ಮಾಡಬೇಕು. ಪಾಪ ಗುರ್ರ ಅಂತ ನೋಡಿ ಇದು. ಕಿತ್ಕೊಂಡದ್ರಿ ಅಂತ. ಇನ್ನು 2 ನಿಮಿಷ ಓಡಾಡ್ತದ ಮಾದು. ಬೇಗ ಎದ್ದು ನಿಂತ್ಕೊಬಿಡ್ತವೆ ಇವು. ಹಂಗಾದ್ರೆ ನಾವೇ ಅಲ್ವಾ ಹ್ಯೂಮನ್ಸ್ ಅಲ್ವಾ ಮಕ್ಕಳು? ಲೇಟ್, ನಾವೇ ಲೇಸ್ಟ್. 1 ವರ್ಷ ಬೇಕು. ಎಷ್ಟು ಮುದ್ದೆ ಆಯ್ತು ವಯಸ್ಸತಿ? ಅಪ್ಪಂಗೆ 1 ಅರ್ಧ ಕಮ್ಮಿ ಆಯ್ತು. ಇವತ್ತು ಜಾಸ್ತಿನೇ ಮಾಡಿದ್ಯಾ ಅನ್ಸುತ್ತೆ. ನಮ್ಮ ಕಡೆ ಮುದ್ದೆ ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ. ಮುದ್ದೆ ತಿಂದರೆ ಹೋಗಿ ಕೆಲಸ ಮಾಡೋದು, ಇಲ್ಲಾಂದರೆ ಮನಿಕತ್ತವೆ. ನನಗೊಂದು ಇವಳಿಗೊಂದು ಚಿಕ್ಕ ಚಿಕ್ಕ ಮುದ್ದೆ. ನಾಟಿ ಕೋಳಿ ಸಾರು ಆಯ್ತಲ್ಲ ಗೈಸ್, ಮತ್ತೆ ನಾಟಿ ಕೋಳಿ ಸಾರಿಗೆ ಮುದ್ದೆ ಹೊಡಿಬೇಕಲ್ಲ, ಅದಕ್ಕೆ ಮುದ್ದೆ ಮಾಡ್ತಾ ಅವಳೆ. ಸಂಜೆ ಹೋಯ್ತಾ 100 ರೂಪಾಯಿ ಇಸ್ಕೊಬಿಡಮ್ಮ. ಅಲ್ಲಿ ರಾಜಗೌಡ್ರನ್ನ ತವ್ರೆ ಕೊಡ್ತಾರೆ 100 ರೂಪಾಯಿ. ಇಸ್ಕೊಂಡೋಗಿ ಅದೇನು ನಿಮ್ಮ ಮನೆಯವ್ರು ಕೊಟ್ಬಿಡಿ. ನೀವು ಇಟ್ಕೊಬಿಡಿ, ಅದನ್ನ ನಿಮ್ಮ ಮನೆಯವ್ರು ಕೊಟ್ಬಿಡಿ. ಐ ನೀರು ಹಿಡಿದಕ್ಕೆ 1000 ರೂಪಾಯಿ ಕೊಡ್ತಾನಂತೆ. ಹಿಡಿದ್ರೆ ಸರಿ ನೆಟ್ಕ. ಈಗ ಇಲ್ಲಾಂದ್ರೆ ಬುಟ್ ಕಳಿಸ್ತೀವಿ. ಇಲ್ಲಾಂದ್ರೆ ಈಗ ಅದೇನೆಲ್ಲ ಹಾಕ್ಬೇಡ ನಮ್ಮ ಕಾಂಕ್ರೀಟ್ಗೆ, ಬರೀ ನೀರು ಮಾತ್ರ ಹಾಕು. ಕ್ಯೂರಿಂಗ್ ಮಾಡೋಕ್ಕೆ ಒಣರ್ಸ್ಪುರದಿಂದ ಒಂದು ಚಕ್ಕದಾಗಿರೋ ಲೇಡಿ ಕರ್ಸಿದ್ದೀವಿ ಗೈಸ್. ಇವಳ ಹತ್ರ ಕ್ಯೂರಿಂಗ್ ಮಾಡಿಸ್ತಾ ಇದೀವಿ ನೋಡಿ. ಈಗ ಊಟ ಆಯಿತು, ತಿಂದಿರೋದು ಹೆಂಗೆ ಕರಗಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ಇವಳನ್ನ ಎತ್ತಾಕೊಂಡ್ಬಂದು ಕ್ಯೂರಿಂಗಾರ ಮಾಡ್ಸವ ಅಂತ ಕರ್ಕೊಬಂದೆ. 10 ಪೈಪ್ ತಗೊಂಡು ನಿಂಗೆ ಹಿಡಿಲಮ್ಮ. ಕೂಗ ಜೋರಾಗಿ, ಇನ್ನೂ ಜೋರಾಗಿ ಕೂಗಿದ್ರೆ ಬರೋದವರು. ಕೂಗ ಜೋರಾಗಿ ಕೂಗು ಇನ್ನೊಂದ್ಸಲ. ಕೂಗ ಇಷ್ಟು ದಿನ ಏನಂತ ಕೂಗ್ತಾಯಿದ್ದೆ? ಬಂದರು ಅಂಗಡಿ ಓನರ್. ಗಗನಕ್ಕವು ನನಗೊಂದು ವಾಚ್ ಕುರ್ಕುರಿ ಕುಡಿ. ನನಗೊಂದು ವಾಚ್ ಕುರ್ಕುರಿ ಕುಡಿ ಗೈಸ್. ಇವಾಗ ತಿಂಡಿ ಅಂಗಡಿ ಗಾಡಿ ಬಂದಿತ್ತು. ನೀವು ಖಾಲಿ ಆಗೈತೆ ಅಂತ ನಿಮ್ಗೋಸ್ಕರ ತಗೊಂಡೋದು ಕಣ, ಹೊಸ ಫ್ರೆಶ್ ಸ್ಟಾಕ್. ಕಾರ್ ಚೆಕ್, ಕ್ರ್ಯಾಕ್ ಚೆಕ್. ಅಯ್ಯೋ ನಗ. 5 ರೂಪಾಯಿ. ಆ ಬೆಕ್ಕುಗೆ ಏನು ನೋಡು. ಎಷ್ಟು ರೂಪಾಯಿ ಲಾಭ ಮಾಡ್ತೆ ಬೆಳಗಿಂದ? ಲಾಭ ಮಾಡಿರೋದೆಲ್ಲ ಇವ್ರು ತಿನ್ಕೋತಾಳೆ ಗೈಸಿ. ಮಾಮ ಮಿಚ್ಚರು 2 ತಿನ್ನೋದು, ಅದು ರಿಂಗ್ ಒಂದು ತಿನ್ನೋದು. ಏನ್ ಬೇಕಪ್ಪ ನಿಂಗೆ? ನನಗೆ ನೀವು ಬೇಕು. ಅಯ್ಯೋ 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 ತುಂಬಿಡ್ತಾರೆ ಇಲ್ಲಿ. ನಿಜ, ನನಗೆ ಫಸ್ಟ್ ಇಂದ ಐತೆ. ಐ ಲವ್ ಟು ಸಿಟ್ ಇನ್ ದಿಸ್ ಗಲ್ಲ. ಅಂಡ್ ಬರೀ ಕುತ್ಕೊಳ್ಳೋದಂತ ಅಲ್ಲ, ವ್ಯಾಪಾರ ಮಾಡಕ್ಕೆ ಈ ತರ ಎಲ್ಲ ಕೊಡೋದು ನಂಗೆ ಇಷ್ಟ. ಬಿಡು, ಹಂಗಾರ ಒಂದು ಹಾಕೊಡ್ತೀನಿ ಒಂದು. ಅಲ್ಲ ಶರು ಸ್ಟುಡಿಯೋ ಇದ್ದಾಗ ಎಷ್ಟು ಖುಷಿ ಗೊತ್ತಾ ನಂಗೆ, ಕಸ್ಟಮರ್ ಬಂದ್ರೆ ಹೋಗೋಣ ನಾನೇ ಹೋಗಿ ಸ್ಟುಡಿಯೋ ತೆಗ್ದು ಪೂಜೆ ಮಾಡಿ ಕುತ್ಕೋತಾ ಇದ್ದೆ. ಹಂಗಾರೆ ನಿಂಗೊಂದು ಪ್ರಾವಿಷನ್ ಸ್ಟೋರ್ ಫಿಕ್ಸು, ರಿಟೈರ್ಮೆಂಟ್ ಲೈಫ್ ಪ್ಲಾನ್. ಎಲ್ಲಾರ ಒಂದು ಹಾಕೊಡ್ತೀನಿ. ಅವೋ ಡೈಲಿ ಯಾವ ಸೀರಿಯಲ್ ನೋಡ್ತೀವಿ? ಹೆಸರು ಹೇಳು ನಂಗೆ ಇವಾಗ. ಈಗಮ್ಮ ಮಾವ ಅಜ್ಜಿ ನಾ ಕೇಳಿದ್ ಕೇಳೋ. ಡೈಲಿ ಯಾವ ಸೀರಿಯಲ್ ನೋಡ್ತೀವಿ ಹೇಳು ನಂಗೆ ಇವಾಗ. ಅವ್ವಯ್ ಬರೋ ಸೀರಿಯಲ್ ಎಲ್ಲ ನೋಡ್ತಿದ್ದೆ, ಯಾವನು ನೋಡಲ್ಲ ಅಂತ ಸುಳ್ಳು ಹೇಳ್ತಿದ್ದಲ್ವ. ಸೀರಿಯಲ್ ಹೆಸರು ಹೇಳು. ಹಾಂ ಡ್ಯಾನ್ಸ್ ಮಾಡ್ರ. ಇವಳಂತೂ ಬೇಡ, ಆಳ್ಕೆ ಮಾಡಿಸ್ತೀನಿ.
ಇವಳು ಮೂಗಿ ಅಂತ ಶ್ರೀರಂಗಪಟ್ಟಣದಿಂದ ಬಂದವಳೆ. ಯಾರು ಏನೂ ಗೊತ್ತಿಲ್ಲ. ನಿನ್ ಫೇವ್ರೇಟ್ ಸೀರಿಯಲ್ ಯಾವ್ದು ಹೇಳು? ಓಯ್ ಒಂದುವೇ ಓಯ್ ಅಪ್ಪಾಟಿ ಸೀರಿಯಲ್ ನೋಡ್ತಾರೆ, ಬಂದಾಗೆಲ್ಲ ಸೀರಿಯಲ್ ನೋಡ್ತಾ ಇರ್ತದೆ. ಅಯ್ಯೋ ಪಾಪ ಅವ್ರಿಗೆ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಮಾತಾಡ್ತಿರ್ತದೆ. ಯಾವ್ದು ಒಂದ್ ಹೆಸರು ಹೇಳಿಗೆ ನಂಗೆ ಗೊತ್ತಿಲ್ಲ. ಭಾಗ್ಯಲಕ್ಷ್ಮಿ ಇಷ್ಟೋ ಸೀರಿಯಲ್ ಅದು ಚೆನ್ನಾಗಿರುತ್ತಾ? ನಾವು ಮೇನ್ ಇಂಪಾರ್ಟೆಂಟ್ ನೋಡಕ್ ಬಂದಿದ್ದು. ಸೊ ನೋಡಿ, ನನ್ಗಂತೂ ಬೀಚಿಗೆ ಹೋಗಿ ಬಂದ್ಮೇಲಂತೂ ಸನ್ಸೆಟ್ ಬೀಚ್ ವರ ಸಕ್ಕತ್ ಇಷ್ಟ. ನಂಗೆ ಮೊದಲಿಂದನೂ ಇಷ್ಟ, ಆದ್ರೆ ಹೋಗಕ್ ಆಗಿರ್ಲಿಲ್ಲ. ಈಗಂತೂ ಸಕ್ಕತ್ ಇಷ್ಟ. ಹೋಗೋಣ ಅಂತ ಇದ್ದೆ, ಕರ್ಕೊಂಡ್ ಬಂದ್ರು. ಅಂಡ್ ನಾವು ಬೇರೆ ಸ್ಪಾಟ್ ಅನ್ಕೊಂಡಿದ್ದು ಈ ಸ್ಪಾಟಿಗೆ ಬಂದಿದ್ರಿಂದ ಸಕ್ಕದಾಗಿ ಕಾಣ್ತಾ ಇದೆ. ಸೂಪರ್ ಗೈಸ್, ಕಬಿನಿ ಬ್ಯಾಕ್ ವಾಟರ್ಸ್ ಹೊಸಮಾಳ ಹತ್ರ ಮೈದೀವಿ ನಾವು. ನಮ್ಮ ಮಾವನ್ನ ಕರ್ಕೊಂಡು, ನಮ್ಗೆ ಈ ಜಾಗ ಗೊತ್ತಿರಲಿಲ್ಲ, ನಮ್ಮ ಮಾವ ಇಂಟ್ರೊಡ್ಯೂಸ್ ಮಾಡೋದು ಫಸ್ಟ್ ಟೈಮ್. ಇಲ್ಲೇ ನೋಡಿ ಹಿಂದೆಗಡೆ ರೆಸಾರ್ಟ್ಸ್, ಒಳ್ಳೊಳ್ಳೆ ರೆಸಾರ್ಟ್ಗಳು ಮಾಡ್ಕೊಬಿಟ್ಟವ್ರೆ. ಈ ಕಡೆನೂ ಅಷ್ಟೇ. ಲೆಟ್ಸ್ ಗೋ. ಖುಷಿ ಸಕಾಲಾಗ ಕಾಣ್ತಾ ಇದೆ. ಇನ್ನೇನು ಆಲ್ಮೋಸ್ಟ್ ಸನ್ಸೆಟ್ 6:20. ಇನ್ನು 5 ನಿಮಿಷ ಇರುತ್ತೆ ಅಷ್ಟೇ ಅನ್ಸುತ್ತೆ. ಇದು ನಾನು ಫುಲ್ ಸೆಟ್ ಆಗಿಬಿಡುತ್ತೆ ಗೈಸ್. ನಮ್ಮ ಎಸ್ ಟಿ ಕೋಟೆಯ ಪ್ರಕೃತಿ ಸೌಂದರ್ಯ ಇದು ಗೈಸ್. ಕಬಿನಿ ಬ್ಯಾಕ್ ವಾಟರ್ ಎಲ್ಲಾದರೂ ಸಖತ್ತಾಗಿರುತ್ತೆ. ಈ ಥರ ಒಂದು ಸ್ವಲ್ಪ ಮಳೆ ಬಿದ್ದರೆ ಫುಲ್ ಗ್ರೀನು, ಬಟ್ ಬಿಸಿಲು ಜಾಸ್ತಿ ಆದಮೇಲೆ ಹೋಗುತ್ತೆ ಕೂಡ. ಆಲ್ಮೋಸ್ಟ್ ಬೀಚ್ ಥರ ಬರ್ತಾ ಇದೆ ಗೈಸ್. ಥರ ಯಪ್ಪ ವೇವ್ಸು. ಇಲ್ಲಾರ ರೆಸಾರ್ಟ್ಸ್ ಇದೆಯಲ್ಲ, ನೆಟ್ವರ್ಕ್ ಫುಲ್ಲು ಸ್ಟ್ರಾಂಗ್ ಮಾಡಿದ್ದಾರೆ. ಫುಲ್ ವೇವ್ಸ್. ನಿಮ್ಮ ಅಕ್ಕ ಬೈಕಳಲ್ವೇನೆ ನಿನಗೆ? ಹೋದಾಗೆಲ್ಲ ಫೋನ್ ಮಾಡ್ತಾಳೆ, ನಾನು ಹೋಗ್ತಾರೆ ಕಬಿನಿ ಬ್ಯಾಕ್ ವಾಟರ್ ಇದು ಅಂತ. ಹಿಂಗ ಆಡೋದು. ಅಯ್ಯೋ ಕತೆ ಇವ್ರದ್ದು. ಭವ್ಯಕ್ಕ ನೀನು ಬಾಳ್ಗಾಡಿಸ್ತೇನೆ, ನೀನು ಬಂದ್ಬಿಟ್ಟು ಚಪಾತಿ ಮಾಡಿಸ್ತೀವಿ. ಚಪಾತಿ ಮಾಡ್ಸೋಕ್ಕೆ ಕಾರಣ ಇದೆ ಇವಳಿಂದ. ಯಾಕಮ್ಮ ಚಪಾತಿನೇ ಬೇಕಾ ನಿಂಗೆ? ಚಪಾತಿ ಮಾಡೋದು ಹೇಳ್ಕೊಡ್ತೈತೆ ಅಕ್ಕ. ಕರೆಕ್ಟಾಗಿ ಕಲ್ತ್ಕೋ ಚಪಾತಿ ಮಾಡೋದು ಹೆಂಗೆ ಅಂತ ಇವತ್ತು. ಸರಿ ಆಯ್ತಾ? ಒಂದು ರೀಲ್ ಮಾಡ್ತಾ ಇದೀವಿ ಗೈಸ್, ಅದಕ್ಕೆ ಚಪಾತಿ ಬೇಕು ಪ್ರಾಪರ್ಟಿ. ಕೆಲವ್ರು ನೋಡಿರ್ತೀರ ನೀವು, ಇನ್ನು ಕೆಲವ್ರು ನೋಡಿರಲ್ಲ. ಅದಕ್ಕೆ ಪವ್ಯಕ್ಕನ್ನ ಕಷ್ಟಪಟ್ಟು ಒಪ್ಸಿದ್ವಿ ರೀಲ್ ಮಾಡಕ್ ಬಕ್ಕ ಮಾಡೋಣ ಅಂತ. ಕಷ್ಟಪಟ್ಟು ಒಪ್ಕೊಂಡವ್ರೆ. ಅಯ್ಯೋ ಹೋಗೋ ತಲೆಕೆಡ್ತ ನನ್ನ ತಲೆ ಸುಮ್ಮನೆ ಇದ್ ನೋಡಿ ಅಂತ ಬೋದ್ಬಿಟ್ಟು ಹೋಗಿರೋದಷ್ಟೇ. ಇಷ್ಟೇ ಕಣವ, ನನ್ನ ಏನು ಕೇಳಬೇಡ ಇನ್ನು ನನಗೆ ಕತೆ. ಸಂಪಾದ್ರೆ ಗತಿ. 500 ಟೇಕು. 5 ಡೈಲಾಗ್ ಅಲ್ಲಿ 1 ಡೈಲಾಗ್ ರಿಪೀಟ್. 6 ಡೈಲಾಗ್ ಅಲ್ಲಿ 3 ಡೈಲಾಗ್ ಹೇಳಿ 30 ಸತಿ 4ನೇ ಡೈಲಾಗ್ ಹೇಳ್ತಿದೀವಿ. ಆಮೇಲೆ 5ನೇ 6ನೇ ಡೈಲಾಗ್ ಅಂತೂ ಬರ್ಲೇ ಇಲ್ಲ, ಕೊನೆಗೂ ಅಡ್ಜಸ್ಟ್ ಮಾಡಿದೀವಿ. ಶಿವನೇ ಸಂಪಾದ್ರೆ ಗತಿ. ನನಗೆ ಮೂಲೆ ಕೂತ್ಕೊಂಡು ಪವ್ಯಕ ಏನೇನು ಹಿಂಗೆ ಹೆಂಗೋ ಕೊನೆಗೂ ಮಾಡಿದೀವಿ ಜುಗಾಡು. ನೋಡುವ ಎಡಿಟ್ ಮಾಡಿದ್ರೆ ಕ್ಲಾರಿಟಿ ಬರಲ್ಲ. ಇನ್ನೊಬ್ರು ಅಕ್ಕ ಇದ್ರು ಪಲ್ವೇಕ್ ಅಂತ, ಅವ್ರನ್ನ ಇಟ್ಕೋಬೇಕಾಗಿತ್ತು ಬರೋದು.